होटल बाग मारे जायके की दुनिया में नया आविष्कार। मटकी दम बिरयानी का हुआ है शाहकार। शाही पकवान के तरीके से तजुर्बेकार। जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल, बीजापुर। जर्रा हूँ चट्टान बना दे या अल्लाह, वैशी हूँ इंसान बना दे या अल्लाह। हिंदू मुस्लिम खाए एक ही थाली में, ऐसा हिंदुस्तान बना दे या अल्लाह। तो आज माह रमज़ान के मौके पर राष्ट्रीय बसव सेना जिला घटक की ओर से इफ्तार पार्टी रखी गई आलमगिरी फंक्शन हॉल में। स्वामी जी भी यहाँ हमारे साथ हैं और बसव सेना के अध्यक्ष भी हमारे साथ हैं। आइए इन्हीं से जानते हैं। तृतीयंतु लिंगವು तृतीयंतु तत्व ब्रह्मांडವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದನು ಗುರುವೇ ಯೋಗಿನಾಥ. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನು ಹಾಗೂ ವಿಶ್ವದ ದಾರ್ಶನಿಕರನ್ನು, ಸೂಫಿ ಸಂತರನ್ನು, ಜಗತ್ತಿನ ದಾರ್ಶನಿಕರನ್ನು ಎಲ್ಲರನ್ನೂ ನೆನೆಸಿಕೊಂಡು ವಿಜಾಪುರ ನಗರದಲ್ಲಿ ಈ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಇಫ್ತಿಯಾರ್ ಕೂಟದ ಒಂದು ಆಯೋಜನೆಯನ್ನು ಬಸವ ಸೈನ್ಯದ ವತಿಯಿಂದ ಮಾಡಿ ಇಸ್ಲಾಂ ಬಂಧುಗಳಿಗೆ ಆಮಂತ್ರಿಸಿ ಎಲ್ಲ ಇಸ್ಲಾಂ ಬಂಧುಗಳನ್ನು ಕೂಡಿಸಿ ಈ ಇಫ್ತಿಯಾರ್ ಕೂಟವನ್ನು ಒಂದು ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥ ಸಂಗತಿ. ಅಂದರೆ ಒಂದು ರಾಷ್ಟ್ರದಲ್ಲಿ ಹಿಂದೂಗಳು, ಮುಸ್ಲಿಮರು, ಅದು ಸಂಪ್ರದಾಯ, ಒಂದು ಧರ್ಮದ ಸಂಪ್ರದಾಯ. ಅದು ಧರ್ಮದ ಸಂಪ್ರದಾಯ ನಮ್ಮ ಮನೆಯೊಳಗಿರಲಿ. ನಾವೆಲ್ಲ ಹೊರಗೆ ಬಂದಾಗ ಭಾರತೀಯರು ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಬೆಳೆದು ಬರ್ತದೆ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಈಶ್ವರನ ಮಕ್ಕಳು. ಅದಕ್ಕೆ ಗಾಂಧೀಜಿಯವರು ಕೂಡ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದರು. ಈಶ್ವರ ಅಲ್ಲ ಸನ್ಮತಿ ದೇ ಭಗವಾನ್ ಅಂತಕ್ಕಂಥ ಮಾತನ್ನು ಇವತ್ತು ಅದನ್ನು ಸ್ಮರಣೆಯಲ್ಲಿಟ್ಟುಕೊಂಡು ನಾವು ಹೋಗಬೇಕಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಬಸವಾದಿ ಶರಣರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಒಬ್ಬ ಇಸ್ಲಾಂ ಬಂಧುವನ್ನು ಒಂದು ಕೆಲಸಗಳು ಮೇಲಿಂದ ಮೇಲೆ ಆಗಲಿ ಅಂಥ ಒಂದು ಶಕ್ತಿಯನ್ನು ಬಸವಾದಿ ಶರಣರಾಗಲಿ ಅಲ್ಲಾಹನಾಗಲಿ ಎಲ್ಲರಿಗೆ ಕರುಣಿಸಲಿ ಅಂತ ಹೇಳಿ ಈ ಕೆಲವರು ಸಂಘಟನೆಗಳು ಹಿಂದೂ ರಾಷ್ಟ್ರ ಹೆಸರಿನಿಂದ ಹಿಂದೂ ಮುಸ್ಲಿಮ್ ಒಡೆದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಒಡೆದು ಆಳ್ತಕ್ಕಂಥ ಪ್ರಯತ್ನ ರಾಜಕೀಯದವ್ರು ಮಾಡ್ತಾರೆ ಹೊರತು ನಿಜವಾದ ಜ್ಞಾನಿಗಳು ಯಾರೂ ಮಾಡೋದಿಲ್ಲ. ರಾಜಕೀಯದವ್ರು ತಮ್ಮ ಕುರ್ಚಿ ಭದ್ರ ಮಾಡೋ ಸಲುವಾಗಿ ಅವ್ರೇನೇನೋ ಹೇಳಿ ತಲೆ ಕೆಡಿಸುತ್ತಾರೆ. ಅವ್ರ ವಿಚಾರಕ್ಕೆ ನಾವು ಕಿವಿಗೊಡಬಾರ್ದು. ನಮ್ಮದೇ ಆದ ಹಾದಿಯಲ್ಲಿ ನಾವು ಸಾಗಿದಾಗ ನಮಗೆ ದೇವರು ನಿಜವಾದ ದಾರಿ ತೋರಿಸ್ತಾನೆ. ಇವತ್ತಿನ ದಿವಸ ರಾಷ್ಟ್ರೀಯ ಬಸವ ಸೇನೆ ವಿಜಯಪುರ ಜಿಲ್ಲಾ ಘಟಕ ಹಾಗೂ ನಮ್ಮ ಬಸವೇಶ್ವರ ಆಸ್ಪತ್ರೆ ನೇತೃತ್ವದಲ್ಲಿ ಪವಿತ್ರ ರಂಜಾನದ ನಿಮಿತ್ತ ನಮ್ಮ ಎಲ್ಲ ನನ್ನ ಇಸ್ಲಾಂ ಸಹೋದರರಿಗೆ ಒಂದು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದೀವಿ. ಈಗಾಗಲೇ ತಾವು ನೋಡಿದರೆ ಸಮಾಜದಲ್ಲಿ ಎಷ್ಟೊಂದು ಕಷ್ಟ, ಈ ಒಂದು ಕೆಲವೊಂದು 2-3 ತಿಂಗಳು ಎಷ್ಟು ಒಂದು ಹಿಂದೂ ಮುಸ್ಲಿಂ ಅಂಥೇಳಿ ಏನು ಹೊಡೆಯುವಂಥ ಕೆಲಸ ಏನು ಭಾಳ ಜೋರು ನಡೆದದ. ಅದರಾಗ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾಯಿದೆ. ಬೇರೆ ಬೇರೆ ವಿಷಯಗಳನ್ನ ದಿನಕ್ಕೊಂದು ಹಲಾಲು, ಹಿಜಾಬು ಅಂತ ಬೇರೆ, ಮತ್ತು ವ್ಯಾಪಾರ ಮಾಡೋದು ಹಿಡ್ಕೊಂಡು, ಮತ್ತು ಒಂದು ಚಿನ್ನ ಖರೀದಿ ಮಾಡೋದು ಹಿಡ್ಕೊಂಡು, ಗುಡಿ ಮುಂದೆ ವ್ಯಾಪಾರ ಹಿಡ್ಕೊಂಡು, ಸೀರಿಯಲ್ ಧಾರಾವಾಹಿ ತೆಗ್ದಂಗೆ ದಿನ ಒಂದೊಂದು ಮಾತನಾಡ್ಕೊತಾರೆ. ಇದು ಭಾಳ ತಪ್ಪಾಗ್ತದೆ. ಯಾರೇ ಒಬ್ಬರು ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಲಿಂಗಾಯತ್ ಆಗಲಿ, ಆಮ್ ಆದ್ಮಿ ನೀವು ವಿಚಾರ ಮಾಡಿದ್ರೆ ಯಾರಿಗೂ ಬೇಕಾಗಿಲ್ಲ. ಇದು ಕೆಲವೊಬ್ಬ ರಾಜಕಾರಣಿಗಳಿಗೆ, ಕೆಲವೊಬ್ಬ ಅರೆಬುದ್ಧಿ ಮಂದಿಗೆ, ಏನು ಸ್ವಾಮೀಜಿ ಹೇಳಿದ್ರು, ಅರೆಬುದ್ಧಿ ಮಂದಿಗೆ ಇವ್ರಿಗೆ ಈ ಥರ ಒಂದು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಉತ್ತರ ಕೊಡಬೇಕನ್ನತಕ್ಕಂಥ ಒಂದು ಉದ್ದೇಶದಿಂದನೇ ನಾವೆಲ್ಲ ಅಣ್ಣ ತಮ್ಮರಿದ್ದೀವಿ. ನಮ್ಮನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಮುಸ್ಲಿಂ ಲಿಂಗಾಯತ ಅಲ್ಲ, ಇಸಾಯಿ
ದಲಿತ ಎಲ್ಲ ನಾವೆಲ್ಲ ಅಣ್ತಂಬರದೀವಿ ಅಂತಕ್ಕಂಥ ತೋರಿಸ್ಲಿಕ್ಕೇನೆ ಅಥವಾ ಅದರ ಒಂದು ಇದು ಮಾಡಲಿಕ್ಕೆ ನಮ್ಮ ಬಾಂಧವ್ಯನ ಗಟ್ಟಿ ಮಾಡಲಿಕ್ಕೆ ಇಂಥ ಒಂದು ಮೇಳವನ್ನು ಏರ್ಪಡಿಸ್ಬೇಕಂತ ನನ್ನ ತಲೆಗೆ ಬಂತು. ಹಿಂದೂಗಳೆಲ್ಲ ಒಂದಾಗಬೇಕನ್ನೋರಿಗೆ ಬೆನ್ನು ಹತ್ತಬಾರ್ದು, ಮುಸ್ಲಿಮರೆಲ್ಲರೂ ಒಂದಾಗಬೇಕನ್ನೋ ಅವ್ರು ಬೆನ್ನು ಹತ್ತಬಾರ್ದು. ಭಾರತೀಯರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಎಲ್ಲರೂ ಒಂದಂತ ಯಾರು ಅಂತಾರೋ ಅಂಥವ್ರು ಬೆನ್ನು ಹತ್ಬೇಕು ನಾವು. ಈ ಒಂದು ವಿಚಾರದಲ್ಲಿ ನಮ್ಮ ಎಲ್ಲ ನಾವು ಏನು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು, ಆದರೂ ಕೂಡ ನಮ್ಮ ಇಸ್ಲಾಂ ಬಾಂಧವರು ಕೂಡ ಬಹಳ ಸಹನೆಯಿಂದ ಒಂದು ರಂಜಾನ್ ಮಾಸದಲ್ಲಿ ಅದಕ್ಕಿಂತ ಮುಂಚೆ ಕೂಡ ಬಹಳ ಸಹನೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇದೇ ಸಹನೆಯನ್ನು ಪರಮಾತ್ಮ ಅಲ್ಲ ಅವರಿಗೆ ಕೊಡಬೇಕು. ಸಹನೆಯಿಂದಲೇ ನಾವು ಇವ್ರನ್ನ ಗೆಲ್ಲಬೇಕು. ಯಾರು ಬೆಂಕಿ ಹಚ್ಚಕತ್ತಾರ ಅವ್ರಿಗೆ ನೀರು ಹಾಕಿ ಅದನ್ನು ಬೆಂಕಿ ಆರಿಸುವಂಥ ಕೆಲಸ ಮಾಡಬೇಕು. ನಾವು ಅದನ್ನು ಪ್ರಚೋದನೆಗೊಳಪಟ್ಟು ನಾವೇ ಎಲ್ಲರೂ ಗದ್ದಲ ಮಾಡ್ಕೊತ ಹೋದರೆ ಇದು ದೇಶ ಉಳಿದಿಲ್ಲ. ಒಂದು ನಾಗರಿಕ ಯುದ್ಧ ಆದಂಗೆ ಆಗಿರೋದು. ಸಹನೆ ಮಾಡ್ಕೋಬೇಕು. ಈ ಸದ್ಯ ಏನು ಮೈನಾರಿಟಿ ಮಂದಿ ಏನು ಭಾಳ ಸಹನೆ ಮಾಡ್ಕೋತಿದ್ದಾರೆ, ಅದನ್ನು ಸಹನೆ ಇನ್ನೂ ಈ ಪರಮಾತ್ಮ ಈ ರಂಜಾನ್ ತಿಂಗಳಲ್ಲಿ ಅಥವಾ ನಂತರ ಕೂಡ ಈ ಒಂದು ನಿಮ್ಮ ಹೆಚ್ಚಿನ ಒಂದು ಸಹನ ಶಕ್ತಿ ಕೊಡಲಿ. ಪರಮಾತ್ಮ ಒಂದು ದಾರಿ ತೋರಿಸ್ತಾನೆ, ಅಲ್ಲ ಒಂದು ದಾರಿ ತೋರಿಸ್ತಾನೆ. ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರ್ತದೆ. ಈ ಒಂದು ಕೆಟ್ಟ ಗಳಿಗೆ ಕಳೆದು ಹೋಗಲಿ. ಎಲ್ಲರೂ ಅಣ್ಣ ತಮ್ಮ ಅಂಥೇಳಿ ಹಿಂದೂ ಮುಸ್ಲಿಂ ಲಿಂಗಾಯತ ಎಲ್ಲರೂ ಕೂಡ ಅಣ್ಣ ತಮ್ಮರಂತ ಬಾಳೋಣಂತ ಅಂತಕ್ಕಂಥ ಮಾತನ್ನು ನಾನು ಡಾಕ್ಟರ್ ರವಿಕುಮಾರ್ ಬಿರಾದರ್. हमारे जो मस्जिद है वहाँ पे एक बीजापुर जिला बसवा सेना की तरफ से आज एक इफ्तार मीट थी आयोजन किया था। बड़ी खुशी की बात है क्योंकि इफ्तार को अक्सर रोज़ा मुसलमान रहते हैं तो इफ्तार भी मुसलमान करते हैं। ऐसा एक जो नोशन है वो आज देखने को मिल रहा है देश में कि हर जात के लोग, हर दूसरे धर्म के लोग भी इफ्तार कूट करके समाज में भाईचारा और मोहब्बत का पैगाम पेश कर रहे हैं। तो इसी तरह हमारे डॉक्टर रवि बिरादर जो हमारे कांग्रेस के डॉक्टर घटक के एक मेडिकल एसोसिएशन के ये भी हैं, हम सबको मदद किया, हम तो तकरीबन लोगों को मदद किया। और वो जो उन्होंने इन्विटेशन किया उसमें भी हर जात के लोग थे, हर धर्म के लोग थे, स्वामी जी थे, मौलाना थे, बड़े इंटेलेक्चुअल्स थे। तो खुशी की बात है कि आज के माहौल में ऐसे मीट्स होनी चाहिए, ऐसे जो भी ये है इफ्तार कूट हो या कोई और एक भावैक्यता मंच जो बोलते हैं, भावैक्यता का एक जो हमें एक पैगाम देश में डालना है, आज वो जा रहा है। बड़ी अच्छी बात है। बुराई के अगर चर्चे हो रहे हैं तो उससे अच्छी ज़्यादा अच्छाई के चर्चे हो रहे हैं। तो उम्मीद की एक किरण अभी भी बाकी है। तो मैं फिर एक बार रवि बिरादर और उनकी मुबारकबाद पेश करता हूँ। आने वाले दिनों में इससे बढ़कर वो भाईयों हिंदू मुसलमान यूनिटी के जो फंक्शंस करेंगे और भी बड़े लेवल पे करें, हम भी पार्टिसिपेट करेंगे। तो शुक्रिया करते हैं। तो राष्ट्रीय बसवा सेना जिला घटक की ओर से आज आलमगिरी शादी हॉल में इफ्तार पार्टी रखी गई, जिसमें गुरुजी और तमाम धर्म के जिम्मेदारान, सियासी समाजी जिम्मेदारान आज इसमें शरीक रहे। और जिला घटक के अध्यक्ष का इनका यही मकसद था कि हिंदू मुस्लिम सिख ईसाई तमाम जो है एक ही सोच रखें और आपस में मिलजुल कर रहे हैं। इसलिए इस मौके पर उन्होंने इफ्तार की पार्टी शाहबाज के साथ मैं खुर्शीद आलम, OTV न्यूज़ बीजापुर।